ಬೀದರ್ ಜಿಲ್ಲೆಯ ಹುಣಸೂರು ತಾಲೂಕಿನ ಬೇಲೂರು ಗ್ರಾಮದ ಸರ್ಕಾರಿ ಪ್ರೌಢಶಾಲೆಗೆ ದಿಢೀರ ಭೇಟಿ ನೀಡಿದಂತ ಶಾಸಕ ಶರಣು ಸಲ್ಗಾರ್ ಕಳೆದ ಕೆಲ ದಿನಗಳಿಂದ ಬೇಲೂರು ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಮಕ್ಕಳು ಇಲ್ಲಿನ ವಿಜ್ಞಾನ ಶಿಕ್ಷಕಿಯು ಸರಿಯಾಗಿ ಪಾಠ ಮಾಡುತ್ತಿಲ್ಲ, ಆದರೆ ಇದರ ಬಗ್ಗೆ ಪ್ರಶ್ನಿಸಿದ್ರೆ ಗೂಗಲ್ ಯೂಟ್ಯೂಬ್ ನೋಡಿ ಕಲೀರಿ ಎಂದು ಹೇಳ್ತಾರೆ ಎಂದು ಹಲವು ಬಾರಿ ಪ್ರತಿಭಟನೆ ನಡೆಸಿದರು. ಈ ಹಿನ್ನೆಲೆಯಲ್ಲಿ ಇಂದು ಶಾಸಕ ಶರಣು ಸಲ್ಗಾರ್ ಭೇಟಿ ನೀಡಿ ಈಗಾಗಲೇ ವಿಜ್ಞಾನ ಶಿಕ್ಷಕಿಯ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲಾಗಿದೆ, ತಾವೆಲ್ಲರೂ ವಿದ್ಯಾಭ್ಯಾಸದ ಕಡೆ ಗಮನ ಕೊಡಬೇಕು, ಪರೀಕ್ಷೆ ಸಮೀಪಿಸುತ್ತಿದ್ದು ಯಾವುದೇ ರೀತಿ ಸಮಸ್ಯೆ ಇದ್ರೂ ಕೂಡ ನಮಗೆ ತಿಳಿಸಿ, ಹಿಂದಿನ ಘಟನೆಗಳನ್ನ ನೆನಪಿಸಿಕೊಳ್ಳುವತ್ತ ಕುಗ್ಗಬೇಡಿ, ನಿಮ್ಮ ಶಾಲೆಯ ಸಮಸ್ಯೆಗಳು ಎಲ್ಲವೂ ಕೂಡ ಬಗೆಹರಿದಿವೆ, ಯಾವುದೇ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ, ಈ ತರದ ಸಮಸ್ಯೆ ಮುಂದಿನ ದಿನಗಳಲ್ಲಿ ಉದ್ಭವಿಸುವುದಿಲ್ಲ ಅಂತ ಮಕ್ಕಳಿಗೆ ತಿಳಿಸಿದ್ರು. ಏನು ಸ್ಟ್ರೆಂತ್ ಕೆಲವರೆಲ್ಲ ಕೂಡ ಕೆಲವರು ಶ್ರೀಮಂತ ಮಕ್ಕಳೆಲ್ಲ ಕನ್ನಡ ಇರ್ತಾರ, ಎಲ್ಲ ಇಂಗ್ಲೀಷ್ ಮೀಡಿಯಮ್ದವ್ರ ನಾನು ಕನ್ನಡ ಮಾಧ್ಯಮ ಶಾಲೆಗೆ ಕಲ್ತೀನಿ, ಸರ್ಕಾರಿ ಶಾಲೆಗೆ ಕಲ್ತೀನಿ ನಾನು ಅಲ್ಲ. ಇಂಗ್ಲೀಷ್ ಮಾಧ್ಯಮದಾಗ ಓದೋರಿನ ಎಷ್ಟು ಮಂದಿ MLA ಆಗ್ಯಾರ? ಅದೇನು ಮಾನದಂಡ ಅಲ್ಲ ಹೋಗಿ ಇಂಗ್ಲೀಷ್ ಮಾಧ್ಯಮ ಶಾಲೆಗೆ ಓದಬೇಕು ಅಲ್ಲಿ ಓದ್ಬೇಕಂತ. ಯಾರು ಚಲೋ ಓದ್ತೀವಿ ಅವ್ರು ಏನು ಆಗ್ಬೋದು. ಈಗ ಏನು ಸಮಸ್ಯೆ ಇರೋಲ್ಲ, ಈಗ ಮತ್ತೇನಾದ್ರು ಹೇಳೋದಲ್ಲ, ಹೋರಾಟದು ಮಾಡೋದಿಲ್ಲ ಭಾಳ. ಈ ಮುಂದೆ ಯಾವುದೇ ಕಾರಣಕ್ಕೂ ಏನೂ ತೊಂದರೆ ಆಗಲ್ಲ. ನಾನು ಆಲ್ರೆಡಿ DDP ಅವ್ರ ಗಮನಕ್ಕೂ ತಂದೀನಿ, ಎಜುಕೇಶನ್ ಸೆಕ್ರೆಟರಿ ಅವ್ರ ಗಮನಕ್ಕೂ ತಂದೀನಿ. ನಾನು ಯಾರು ತಪ್ಪು ಮಾಡ್ಯಾರ ಅವ್ರಿಗೆ 100ಕ್ಕೆ 100 ಶಿಕ್ಷೆ ಆದ. ಬಟ್ ನಿಮ್ಮ ಶಿಕ್ಷಣಕ್ಕೆ ನಾವು ಯಾವುದೇ ಕಾರಣ ತೊಂದರೆ ಆಗಲಾರ್ದ ನೋಡ್ಕೋತೀವಿ. ಹಿಂದೆ ಒಂದು ಸ್ವಲ್ಪ ಏನು ಅಸ್ತವ್ಯಸ್ತ ಆಗ್ಯದ, ಅದಕ್ಕೆ ತಾವು ಈಗ ಅದು ಹಿಂದಿಂದೇ ವಿಚಾರ ಮಾಡ್ಕೋತ ಕೊಡೋದಿಲ್ಲ. ಈ ಪರೀಕ್ಷೆ ಸಮೀಪ ಬಂದು ಯಾವಾಗ ಈಗ ಡೇಟ್ ಬಂದಲ್ಲ, ಟೈಮ್ ಟೇಬಲ್ ಓಕೆ. ಐ ಥಿಂಕ್ ನೀವೆಲ್ಲರೂ ಸೀರಿಯಸ್ ಪರೀಕ್ಷೆ ತಯಾರಿ ಮಾಡ್ಕೋಬೇಕು. ಈಗ ಅದೊಂದು ಚಾಪ್ಟರ್ ಕ್ಲೋಸ್ ಆಯ್ತು. ಬೇಕಾದ್ರೆ ಯಾವ ಸಬ್ಜೆಕ್ಟ್ ಇದ್ರು ಯಾರಿಗೆ ಒಬ್ರಿಗೆ ಇನ್ನೊಂದು ತಿಂಗಳು ಸಲ ಹಾಕ್ಯಾರ ಸರಿ, ನಡಿ ನಿಮ್ಮ ಅಭ್ಯಾಸ ಕಂಟಿನ್ಯೂ. ಓಕೆ ರೈಟ್, ಒಳ್ಳೇದಾಗಲಿ ಸರ್. ಯಾವ ಸಬ್ಜೆಕ್ಟ್ ಟೀಚ್ ಮಾಡ್ತೀರಿ? ಇಂಗ್ಲಿಷ್ ಮತ್ತೆ ಇದೆಯಾಕ ಬೋರ್ಡ್ ಇದು ಮುಚ್ಚರಲ್ಲಿ ಏನು ತಕ್ಲೀಫ್ ಇಲ್ಲ. ಇಲ್ಲಿ ಬಿ ಬಾಯ್ಸ್ ಕಮ್ಮರ, ಅಲ್ಲೂ ಕಮ್ಮರ, ಪೂರ ಬೇಸಿಗೆ ಹಂಗೆ ಅದ ರೀ. ಪೂರ ಹುಡುಗರೆಲ್ಲ ಈಗ ನಿಮ್ಮ ಸ್ಕೂಲ್ ಏನು ಸಮಸ್ಯೆ ಇತ್ತು ಬಗೆಹರಿದ, ಈಗ ಅದು ಮುಂದೆ ಆ ರೀತಿ ಮತ್ತೊಂದ್ಸಲ ಸಮಸ್ಯೆ ಎಂದು ಆಗಲ್ಲ. ಈ ಪರೀಕ್ಷೆಗಳು ಸಮೀಪ ಬಂದಿರ್ಬೇಕು. ನಿಮ್ ಡೇಟ್ ಗೊತ್ತಾಗಿದಲ್ಲ, ನೀವು 9th 8th ಯಾವ ಟೀಚರ್ಲಿಂದ ಯಾರಿಂದ ಸಮಸ್ಯೆ ಆಗಿತ್ತು ನಿಮ್ಗೆ ಆ ಸಬ್ಜೆಕ್ಟ್ ಬೇಕಾದ್ರೆ ಮತ್ತೆ ಯಾರಿಗೆ ಆಸೆ ಕಳಿಸ್ತೀವಿ ನಾವು ಒಂದು ತಿಂಗಳ ಸಲುವಾಗಿ. ನಿಮ್ಗೇನು ತೊಂದರೆ ಆಗ್ಬಾರ್ದು ಅಂತ. ಓಕೆ, ಚಲೋ ಓದೋದು ಮಾಡಬೇಕು. ರೈಟ್, ಹೌದು, ಬೆಸ್ಟ್, ಒಳ್ಳೇದಾಗಲಿ.